ಪ್ರತಿಯೊಬ್ಬನ ಮಹಾನ್ ನಾಯಕನ ಕಥೆ ಹಿಂದೆ ಒಬ್ಬ ಮಹಾನ್ ಖಳನಾಯಕ ಇದ್ದೇ ಇರುತ್ತಾನೆ. ಅದೇ ರೀತಿ ಡೀಮನ್ ಸ್ಲೇಯರ್ ಪ್ರಪಂಚದಲ್ಲಿ ಇತಿಹಾಸದಲ್ಲಿ ಭಯದಿಂದ ತುಂಬಿರುವಂಥ ಒಂದೇ ಒಂದು ಹೆಸರು, ಅದೇ ಮೂಜಾನ್ ಕಿಬುತ್ಸುಜಿ. ಮೊದಲ ರಾಕ್ಷಸ ಮತ್ತು ಎಲ್ಲ ರಾಕ್ಷಸಗಳ ರಾಜ. ತಾಂಜಿರೋ ಕತ್ತಿಯನ್ನು ಎತ್ತಿಕೊಳ್ಳೋದಕ್ಕೆ ಇವನೇ ಕಾರಣ. ಆದರೆ ಮೂಜಾನ್ ಕಿಬುತ್ಸುಜಿ ರಾಕ್ಷಸನಾಗಿ ಹುಟ್ಟಿಲ್ಲ. 1000 ವರ್ಷಗಳ ಹಿಂದೆ ಹಿಯಾನ್ ಅವಧಿಯಲ್ಲಿ ಅವನು ಜಪಾನ್ನಲ್ಲಿ ಮನುಷ್ಯನಾಗಿಯೇ ಹುಟ್ಟುತ್ತಾನೆ. ಆದರೆ ಅವನು ತುಂಬ ದುರ್ಬಲನಾಗಿರ್ತಾನೆ. ಅವನಿಗೆ ದುರ್ಬಲದಿಂದ, ಅವನ ಅನಾರೋಗ್ಯದಿಂದ ಅವನಿಗೆ ಅನಿಸುತ್ತೆ, ನಾನು ಪ್ರೌಢಾವಸ್ಥೆ ಅಂದರೆ ನಾನು 20 ವರ್ಷ ಕೂಡ ನಾನು ದಾಟೋದಿಲ್ಲ ಅಂತ. ಆಗ ಅವನಿಗೆ ಡಾಕ್ಟರ್ ಒಬ್ಬರು ಅವನಿಗೆ ವಿಶೇಷವಾದ ಔಷಧಿಯನ್ನು ಕೊಡ್ತಾರೆ. ಅದೇ ಬ್ಲೂ ಸ್ಪೈಡರ್ ಲಿಲ್ಲಿ. ಆ ಔಷಧಿಯಿಂದ ಅವನಿಗೆ ಗುಣಪಡಿಸುವ ಔಷಧಿ ಅಂತ ಅವನಿಗೆ ಕೊಡಲಾಗುತ್ತೆ. ಆದರೆ ಅದು ಅವನಿಗೆ ಹೆಚ್ಚು ಭಯಾನಕವಾದದ್ದ ಪುರಾ ಡಿಮಾನಿಕ್ ಪವರ್ಸ್ ಇರುವಂಥ ರಾಕ್ಷಸನ ಗುಣಗಳಿರುವಂಥ ಅವನಿಗೆ ಶಕ್ತಿಗಳು ಬರುತ್ತೆ. ಆಗ ಅವನು ಮೊದಲ ರಾಕ್ಷಸ ಅಂದರೆ ಮೊದಲ ಫಸ್ಟ್ ಡೀಮನ್ ಆಗಿ ಪರಿವರ್ತನೆಗೊಳ್ತಾನೆ. ಆಗಲೇ ಅವನಿಗೆ ಸೂರ್ಯನಿಂದ ಅವನು ದೂರ ಇರಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಯಾಕೆಂದರೆ ಅವನು ಡೀಮನ್ ಆಗಿರೋದ್ರಿಂದ ಅವನು ಸೂರ್ಯನ ಹತ್ತಿರ ಹೋಗಿ ಸೂರ್ಯನ ಬೆಳಕನ್ನು ಅವನ ಮೈ ಮೇಲೆ ಸ್ಪರ್ಶಿಸುವ ಶಕ್ತಿಯನ್ನು ಕಳೆದುಕೊಂಡಿರ್ತಾನೆ. ಆದರೆ ಇದನ್ನು ಸರಿಪಡಿಸುವಂಥ ಶಕ್ತಿ ಇರೋದು ಆ ಡಾಕ್ಟ್ರಿಗೆ ಒಬ್ಬರಿಗೆ ಅಂತಲೇ ಗೊತ್ತಿರುತ್ತೆ ಅವನಿಗೆ. ಆದರೆ ಇದೆಲ್ಲ ತಿಳಿದುಕೊಳ್ಳುವಂಥ ಮುಂಚೆನೇ ಆ ಡಾಕ್ಟ್ರನ್ನ ಮೂಜಾನ್ ಕಿಬುತ್ಸುಜಿ ಸಾಯಿಸ್ಬಿಟ್ಟಿರ್ತಾನೆ. ಸೊ ಮೂಜಾನ್ ಕಿಬುತ್ಸುಜಿಗೆ ಈಗ ಕ್ಯೂರ್ ಇಲ್ಲ. ಬೇರೆ ಡೀಮನ್ಗಳ ಥರ ಮೂಜಾನ್ ಕಿಬುತ್ಸುಜಿಗೆ ಬ್ಲಡ್ ಡೀಮನ್ ಆರ್ಟ್ನ ಅವಶ್ಯಕತೆ ಇರುವುದಿಲ್ಲ ಹೋರಾಡೋದಕ್ಕೆ. ಆದರೆ ಅವನ ಇಡೀ ದೇಹವೇ ಅವನ ಆಯುಧ. ಅವನ ಶಕ್ತಿ, ವೇಗ ಮತ್ತು ರಿಜನರೇಷನ್ ಎಲ್ಲವೂ ನಾವು ಎಲ್ಲ ಇಮ್ಯಾಜಿನ್ ಮಾಡ್ಕೊಂಡ್ಗಿಂತ ಮೇಲೆ ಇದೆ. ಆದರೆ ಅವನ ನಿಜವಾದ ಶಕ್ತಿ ಅವನ ರಕ್ತದಲ್ಲಿದೆ. ಮೂಜಾನ್ ಕಿಬುತ್ಸುಜಿಯ ಒಂದು ಹನಿ ರಕ್ತ ಯಾವುದೇ ಮನುಷ್ಯನನ್ನು ಕೂಡ ರಾಕ್ಷಸನಾಗಿ ಬದಲಾಯಿಸುತ್ತೆ. ಅವನ ಇಡೀ ರಾಕ್ಷಸ ಗುಂಪು, ಅವನ ಇಡೀ ರಾಕ್ಷಸ ಸೇನೆ ಇದರಿಂದನೇ ಕಾಲಾನುಗತ ಜಾಸ್ತಿ ಆಗ್ತಾ ಬಂದಿರೋದು. ಆದರೆ ಎಲ್ಲದಕ್ಕಿಂತ ಕ್ರೂರದ ಭಾಗ ಯಾವುದಪ್ಪ ಅಂದರೆ, ಮೂಜಾನ್ ಎಲ್ಲ ಡೀಮನ್ಸ್ಗಳನ್ನ ಕಂಟ್ರೋಲ್ ಮಾಡ್ಬೋದು. ಹೌದು, ಅವನು ಎಲ್ಲ ಡೀಮನ್ಸ್ಗಳನ್ನ ಥಾಟ್ಸನ್ನು ಓದ್ಬೋದು, ಅವರಿಗೆ ಶಿಕ್ಷೆ ಕೊಡ್ಬೋದು, ಅಥವಾ ಅವನಿಗೆ ಬೇಕು ಅನ್ಸಿದ್ರೆ ಆ ಎಲ್ಲ ಡೀಮನ್ಸ್ಗಳನ್ನ ತಕ್ಷಣವೇ ಸಾಯಿಸ್ಬೋದು. ಮೂಜಾನ್ಗೆ ಆ ಎಲ್ಲ ಡೀಮನ್ಸು ಪಾನ್ಗಳ ಥರ. ಆದರೆ ರಾಕ್ಷಸ ರಾಜನಿಗೆ ಒಂದೇ ದೌರ್ಬಲ್ಯ, ಅದೇ ಸೂರ್ಯ. ಅವನು ಎಷ್ಟೇ ಬಲಶಾಲಿಯಾಗಿದ್ದರೂ ಅವನು ಸೂರ್ಯನ ಹತ್ರ ಹೋದರೆ ಅವನು ಸುಟ್ಟು ಬೂದಿ ಆಗ್ತಾನೆ. 1000 ವರ್ಷಗಳಿಂದ ಅವನು ಸೂರ್ಯನಿಂದ ಅಡಗಿಕೊಳ್ತಾ ಬಂದಿರ್ತಾನೆ. ಆ 1000 ವರ್ಷಗಳಿಂದನೂ ಕೂಡ ಅವನು ಆ ಬ್ಲೂ ಸ್ಪೈಡರ್ ಲಿಲ್ಲಿನ ಹುಡುಕ್ತಾನೆ ಬಂದಿರ್ತಾನೆ. ಮತ್ತು ಅವನ ಎಲ್ಲ ಡೀಮನ್ಸ್ಗಳಿಂದ ಹುಡುಕಿಸ್ತಾನೆ ಇರ್ತಾನೆ. ಆದರೆ ಅವನಿಗೆ ಅದು ಎಲ್ಲೂ ಸಿಗಲಿಲ್ಲ. ಆದರೆ ಇವನ ಕಣ್ಣು ಯಾವಾಗ ನೆಜುಕೋ ಮೇಲೆ ಬಿತ್ತೋ, ನೆಜುಕೋ ಯಾವಾಗ ಅವನಿಗೆ ಗೊತ್ತಾಯ್ತೋ ನೆಜುಕೋ ಆರಾಮಾಗಿ ಸೂರ್ಯನ ಹತ್ತಿರ ನಿರ್ಭೀತಿಯಿಂದ ನಡೀತಿದ್ದಾಳೆ ಅಂತ ಅವನಿಗೆ ಗೊತ್ತಾಯ್ತೋ, ಅವನ ಕಣ್ಣು ನೆಜುಕೋ ಮೇಲೆ ಬಿತ್ತು. ಡೀಮನ್ ಸ್ಲೇಯರ್ ಕಾರ್ಪ್ಸ್ ಒಂದೇ ಉದ್ದೇಶಕ್ಕೆ ಅಸ್ತಿತ್ವದಲ್ಲಿರೋದು, ಅದೇ ಮೂಜಾನ್ ಕಿಬುತ್ಸುಜಿನ ಕೊಲ್ಲೋದಕ್ಕೆ. ಪ್ರತಿಯೊಬ್ಬ ಹಸಿರ ಮತ್ತು ಪ್ರತಿಯೊಬ್ಬ ಸೋಲ್ಡ್ಸ್ಮೆನ್ ಮತ್ತು ಪ್ರತಿಯೊಂದು ಉಸಿರಾಟದ ತಂತ್ರ ಅಂದರೆ ಬ್ರೀತಿಂಗ್ ಟೆಕ್ನಿಕ್ಸ್ ಎಲ್ಲ ಇರೋದು ಈ ಒಬ್ಬ ಶತ್ರುವನ್ನು ಸೋಲಿಸೋದಕ್ಕೆ. ಮೂಜಾನ್ ಕಿಬುತ್ಸುಜಿ ಬೇರೆಯವರಿಗೆ, ಮನುಷ್ಯರಿಗೆ ಮತ್ತು ಎಲ್ಲರಿಗೆ ರಾಕ್ಷಸನಲ್ಲ, ಸ್ವತಃ ಅವನ ಪರಿವಾರದವರಿಗೂ ಅವನು ರಾಕ್ಷಸ. ಈ ಸತತ 1000 ವರ್ಷಗಳಿಂದ ಅವನು ಜೀವಂತ ಇದ್ದಾಗ ಸುಮಾರು ಹೆಣ್ಣು ಮಕ್ಕಳನ್ನು ಅವನು ಮದುವೆಯಾಗಿದ್ದಾನೆ. ಆದರೆ ಆ ಮದುವೆ ಆಗಿದ್ದ ಎಲ್ಲ ಹೆಣ್ಣು ಮಕ್ಕಳಿಗೂ ಅವನು ಚಿತ್ರಹಿಂಸೆ ತೋರಿಸಿದ್ದಾನೆ ಮತ್ತು ಅವರ ಕೈಯಲ್ಲಿ ಅವರೇ ಸಾಯುವಂತೆ ಮಾಡಿದ್ದಾನೆ. ಸೊ ಎಲ್ಲ ರಾಕ್ಷಸರಿಗೂ ಅಂತ್ಯ ಇರುತ್ತದೆ. ಸೊ ಅದೇ ಥರ ಈ ಡೀಮನ್ ಸ್ಲೇಯರ್ನಲ್ಲಿರುವಂಥ ಮೂಜಾನ್ ಕಿಬುತ್ಸುಜಿಯ ಅಂತ್ಯ ಕೂಡ ಮುಂದೆ ಬರಲಿದೆ. ಮತ್ತು ಅವನೇ ಮೂಜಾನ್ ಕಿಬುತ್ಸುಜಿ, ರಾಕ್ಷಸರ ಅಮರ ರಾಜ. ಡೀಮನ್ ಸ್ಲೇಯರ್ ಒಂದು ಕಥೆಯಾಗಿ ಅಸ್ತಿತ್ವದಲ್ಲಿರೋದಕ್ಕೆ ಕಾರಣ. ನಿಮ್ಮ ಅನಿಸಿಕೆ ಮೂಜಾನ್ ಕಿಬುತ್ಸುಜಿ ಬಗ್ಗೆ ಏನಿದೆ ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್.